ಕುದು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಸೋಲೂರಿನ ಆರ್ಯ ಈಡಿಗ ಮಹಾಸಂಸ್ಥಾನ ಮಠದಲ್ಲಿ ಪೀಠಾಧ್ಯಕ್ಷರಾದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬುಧವಾರ ಗುರುಪೂರ್ಣಿಮಾ ಕಾರ್ಯಕ್ರಮವು ಜರುಗಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಶ್ರೀಲಿಂಗ ಮಹಾಸಂಸ್ಥಾನ ಮಠ ಕಾಶಿಪೀಠದ ಶ್ರೀ 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 ಶಿವನಾಗೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆರು ಶಾಸ್ತ್ರವನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಆರು ಶಾಸ್ತ್ರವನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಸಾಧು ಸಜ್ಜನರ ಸಂಘವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಸಾಧು ಸಜ್ಜನರ ಸಂಘವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.
ನಾಗೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ನಮ್ಮ ಆಲಯಕ್ಕೆ ಈ ಒಂದು ಸೋಲೂರಿನ ಮಠಕ್ಕೆ ಬಂದು ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ದಾರೆ. ಇವತ್ತಿನಿಂದ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗಿರುವುದರಿಂದ ಗುರುಗಳು ವ್ಯಾಸ ಪೌರ್ಣಿಮೆ ಅಂದರೆ ಇವತ್ತಿನ ಗುರುಪೌರ್ಣಿಮೆಯ ವಿಶೇಷವಾಗಿ ಗುರುಗಳು ಇಲ್ಲಿ ಈ ಒಂದು ಚಾತುರ್ಮಾಸ್ಯವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರ ಒಂದು ಮಂಗಳಾಶಾಸನವನ್ನು ನಾವೆಲ್ಲ ಕೇಳೋಣ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈಬ್ರಹ್ಮನಿಧಯೇ ವಾದಿಷ್ಠಾಯ ನಮೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. అస్మత్ శ్రీ గురుభ్యో నమః. ఈరోజు విశేషంగా గురు పౌర్ణమి. ఇది గురు పౌర్ణమి అని అందరికీ అభ్యాసం అలవాటు అయిపోయింది. ముఖ్యంగా ఇది చాలా పురాతన అనాది కాలం నుంచి సనాతన సాంప్రదాయంలో వ్యాస పౌర్ణిమ అని శాస్త్రంలో వివరించి ఈ వ్యాస మహర్షి వేదాలను విభజించి చతుర్వేదాలను విభజించి సులభంగా సకల మానవాళికి అర్థమయ్యే రీతిలో వివరంగా మనకు అరటిపండు వలిచినట్టుగా ఒలిచిపెట్టారు. ఈ గురు పౌర్ణిమ నుంచి మొదలుకొని చాతుర్మాస్య వ్రతాచరణ సంకల్పం కూడా ఈ బెంగళూరు దగ్గరలో సోలూరు నగరంలో ఇక్కడే అమ్మవారి ఆలయంలో సంకల్పం చేయడం జరిగింది. ಪ್ರಿಯ ವೀಕ್ಷಕರೇ, ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತಿನ ದಿನ ಅತ್ಯಂತ ಮಹತ್ವದ ದಿನ. ಒಂದು ಯಾವುದೇ ವಿದ್ಯೆ ಕಸುಬುಗೆ ಗುರು ಬೇಕಂತ, ಆ ಗುರು ಎಂಬ ಸಂಕಲ್ಪದ ಮೂಲ ಅರ್ಥವನ್ನು ತಿಳಿಸುವಂಥ ಗುರು ಪೌರ್ಣಮಿ ಆಚರಿಸುವಂಥ ಒಂದು ಶುಭ ದಿನ. ಆ ಗುರು ಪರಂಪರೆ ಅವತ್ತಿನಿಂದ ಇವತ್ತಿಗೂ ನಡೆದು ಬಂದ ಕಾರಣ ಭಾರತೀಯ ಸಂಸ್ಕೃತಿ ಏನೆಲ್ಲ ಅನಾಹುತಗಳು ಸಂಕಷ್ಟಗಳು ಬಂದರೂ ಭಾರತೀಯ ಸಂಸ್ಕೃತಿ ವಿಶ್ವದಲ್ಲಿ ಇವತ್ತಿಗೂ ಉಳಿದಿದ್ದರೆ ಅದು ಗುರು ಪರಂಪರೆಯಿಂದ. ಆ ಗುರು ಪರಂಪರೆ ಋಷಿ ಮುನಿಗಳ ಒಂದು ತ್ಯಾಗದ ಸಂಕೇತ. ಆ ಋಷಿ ಮುನಿಗಳ ತ್ಯಾಗದಿಂದಲೇ ಇವತ್ತು ಈ ಭಾರತ ಭೂಮಿಯ ಸಂಸ್ಕೃತಿ ಉಳಿದಿದೆ. ಆದ್ದರಿಂದ ವ್ಯಾಸ ಮಹರ್ಷಿಯ ಇದರಿಂದ ಬಂದಂಥ ಈ ಪೌರ್ಣಮಿಯ ಶುಭ ದಿನ ಎಲ್ಲರಿಗೂ ಶುಭವಾಗಲಿ. ಗುರು ಪರಂಪರೆ ಮುಂದೆಗೂ ನಡೆಯುತ್ತಾ ಬರಲಿ ಎಂದು ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇವೆ.